सर्वमच्या मोगाच्या प्रेक्षकांना प्रसारकोंगी समाचारात स्वागत म्हणतात. आज हप्त्याच्या प्रमुख खबरांवर नजर घेऊया. इंडियाना आस्पत्रेच्या डॉक्टरांनी एका 30 दिवसांच्या भुरग्याला कर्जाची शस्त्रचिकित्सा करण्यात येणार. हे एक अप्रूप शस्त्रचिकित्सा म्हणून डॉक्टर युसुफ कुंडन सांगितले. This is the first time this sort of 3 kg weight newborn baby underwent a major heart surgery, and this is done by Dr. Anand and team, Dr. Chaitra, supported by Dr. Sudhir and Dr. Ali Kumble. So it is a primary heart problem. One in hundreds of heart disease you may get like. If you take 100 heart disease or 200 heart disease, you only get one heart disease. And my last 12 years of my manual cardiac experience, all the patients, ಅವರಿಗೆ ಈ ತರ ಪ್ರಾಬ್ಲಮ್ ಇದ್ದವರು ಎಲ್ಲ ನಾವು ಬ್ಯಾಂಗ್ಳೂರೇ ಕಲ್ತಿದ್ವಿ. ಮಂಗಳೂರಿಗೆ ಯಾರಿಗೆ ಮಾಡಲಿಲ್ಲ ಸ್ವಲ್ಪ. ನಾನು ಫಸ್ಟ್ ಇರುವಾಗ, ಯೂನಿಟ್ ಇರುವಾಗ, ಪಾರ್ಲಿಮೆಂಟ್ ಇರುವಾಗ ಈ ತರ ಡಯಾಗ್ನೋಸ್ ಮಾಡುವಾಗ ಪ್ರೆಸೆಂಟ್ ಇರಲಿಲ್ಲ ಅವಾಗ. ಅದಕ್ಕೆ ನಾವು ಮ್ಯಾಂಗ್ಳೂರಿಗೆ ಕಲ್ತು. ಇದು ಫಸ್ಟ್ ಟೈಮ್ ವಿ ವರ್ ಏಬಲ್ ಟು ಡೂ ದಿಸ್ ಟೈಪ್ ಆಫ್ ಸರ್ಜರಿ ಟು ಮ್ಯಾನ್ಯೂಸ್. And this is called CAPD. This is called anomaly is called CAPD. That is the medical terminology. Or what is exactly happening is, for normal human beings, the all blood which is oxygenated blood get oxygen from the lungs and it comes to the left side of the heart. Here, nothing is coming to the left side of the heart. Everything is coming to the right side of the heart. And that is the anomaly. That is how this is the I think the plan will be able to explain. ಇಂಪಾರ್ಟೆಂಟ್ ಮತ್ತೆ 1 ತಿಂಗಳಿಗಿಂತ ಕಡಿಮೆ ಇರಬಹುದು. ಎರಡು ನನ್ನ ICU ಬರೋದಕ್ಕೆ ಕ್ರೈಟೀರಿಯಾ. ಮತ್ತೆ ಈ ಮಗುವಲ್ಲಿ ಸಿವಿಯಾರಿಟಿ ಆಫ್ ಡಿಸೀಸ್ ಅಂತ ತಗೊಂಡ್ರೆ ಫಸ್ಟ್ ನ್ಯೂ ಬಾರ್ನ್ ಏನಾಯ್ತಂದ್ರೆ ಬಿಫೋರ್ 20 years. ಸೊ ನನ್ನ ICUಗೆ ನಾನು ಸ್ಪೆಷಾಲಿಟಿ ನ್ಯೂರಾಲಜಿಸ್ಟ್. ಆಕ್ಚುಲಿ ನಾನು MD ಮುಗಿಸ್ಕೊಂಡ ಸ್ಪೆಷಾಲಿಸ್ಟ್ ನ್ಯೂರಾಲಜಿಸ್ಟ್ ನವಜಾತ ಶಿಶು ವಿಜ್ಞಾನ ಅಂದ್ರೆ ಅದು ಸಪ್ರೇಟ್ ಸ್ಪೆಷಾಲಿಟಿ. ಇವಾಗ ಹೇಗೆ ಕಾರ್ಡಿಯಾಲಜಿ, ನ್ಯೂರಾಲಜಿ ಅಂತ ಹೇಳ್ತಾರೆ, ಅದೇ ತರ ನವಜಾತ ಶಿಶು ಅನ್ನೋದು ವಿಜ್ಞಾನದ ಸಬ್ ಸ್ಪೆಷಾಲಿಟಿ. ಸೊ ಫಸ್ಟ್ 1 ತಿಂಗಳು ಬರ ಮಕ್ಕಳಿಲ್ಲ. ನಾನು ಈ ಇಂಡಿಯಾ ಹಾಸ್ಪಿಟಲ್ ಕೆಲವು 2 ವರ್ಷದಿಂದ ಇಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ನಮ್ದೇ ಆದ ಒಂದು ಲೆವೆಲ್ 3 NICU ಅಂತ ಹೇಳ್ತೀವಿ. ಲೆವೆಲ್ 3 NICU ಅಂತ ಹೇಳಿದ್ರೆ ಸೊ ವಾಟ್ ಆರ್ ದ ಬೇಸಿಕ್ ನೀಡ್ಸ್ ಅಂತ ತಗೊಂಡ್ರೆ ಮಗುಗೆ ಬೇಕಾದ ಎಲ್ಲಾ ತರ ರಿಕ್ವೈರ್ಮೆಂಟ್. ಇವಾಗ ಮಗು ಲೆಸ್ ದೆನ್ 1 kg ಆಗಿರ್ಬೋದು, ಇಲ್ಲ 3 kg ಆಗಿದ್ರೆ ಹಾರ್ಟ್ ಪ್ರಾಬ್ಲಮ್ ಇರ್ಬೋದು, ಇಲ್ಲ ಹುಟ್ಟಿದಾಗ ಬೇರೆ ಸರ್ಜರಿ ಬೇಕಾಗ್ಬೋದು. ಎಲ್ಲರಿಗೂ ನಾನು ಅವ್ರಿಗೆ ಫೆಸಿಲಿಟೀಸ್ ಕೊಡ್ಬೇಕು. ನಮ್ಮ ಲೆವೆಲ್ 3 NICU ಅಂತ ಹೇಳಿದ್ರೆ ಬರೀ ಪ್ರೀಮಿಚೂರ್ ಬೇಬಿ ಅಲ್ಲ, ಬಿಗ್ ಬೇಬಿ, ಹಾರ್ಟ್ ಪ್ರಾಬ್ಲಮ್ ಇರ್ಬೋದು, ಇಲ್ಲ ಅಂತ ಹೇಳಿದ್ರೆ ಹೊಟ್ಟೆಯೊಳಗೆ ಬ್ಲಡ್ ಪ್ರಾಬ್ಲಮ್ ಇರ್ಬೋದು, ಇಲ್ಲ ಲಂಗ್ಸ್ ಪ್ರಾಬ್ಲಮ್ ಇರ್ಬೋದು. ವೆಂಟಿಲೇಷನ್ ಅಂದ್ರೆ ಮಿಷಿನ್ ಆಕ್ಸಿಜನ್ ಕೊಡೋದು, ಇಲ್ಲ ಮಿಷಿನ್ ಅವರಿಗೆ ರೆಸ್ಪಿರೇಟರಿ ಸಪೋರ್ಟ್ ಕೊಡೋದು, ವೆಂಟಿಲೇಟರ್ ಟ್ರೀಟ್ಮೆಂಟ್ ಕೊಡ್ಬೇಕಾಗಿರ್ಬೋದು. ಇಲ್ಲ ಅಂತ ಹೇಳಿದ್ರೆ ತುಂಬಾ ದಿನ ನಾವು ಅದಕ್ಕೆ ಮಗುಗೆ ನ್ಯೂಟ್ರಿಷನ್ ಕೊಡ್ಬೇಕಾಗಿರ್ಬೋದು. ಸೊ ಏನೇನ್ ಪ್ರಾಬ್ಲಮ್ ಬರುತ್ತೋ ಫಸ್ಟ್ 1 ಮಂತ್ ಅಲ್ಲಿ ಎಲ್ಲಾ ತರ ಫೆಸಿಲಿಟೀಸ್ ಇದೆ ನಮ್ಮ ICU ಒಳಗೆ. ಬೇಕಾದ್ರೆ ನಮ್ಗೆ ಬೇಕಾದ್ರೆ ಎಕ್ವಿಪ್ಮೆಂಟ್ ಅಂದ್ರೆ ಸೊ ನಮ್ಮಲ್ಲಿ 3 ವೆಂಟಿಲೇಟರ್ಸ್ ಇದೆ. ನಾವು ಫುಲ್ ಟೈಮ್ ವರ್ಕ್ ಮಾಡ್ತೀವಿ ನ್ಯೂರಾಲಜಿಸ್ಟ್ ಅಂತ ಹೇಳಿದ್ರೆ. ಫುಲ್ ಟೈಮ್ ಯಾವತ್ತು ನ್ಯೂ ಬಾರ್ನ್ ಅನ್ನೋದು ವೆರಿ 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 ಟೆಂಡರ್ ಮಗು, ಯಾಕೆ ಇರ್ಬೇಕು ಅವರು. ಸೊ ಈ ಮೊದಲನೇ 1 ತಿಂಗಳೊಳಗೆ ಆ ಸೂಕ್ಷ್ಮ ಮಗುಗೆ ಕಂಟಿನ್ಯೂಸ್ ಕೇರ್ ಬೇಕಾಗುತ್ತೆ. ಸೊ ಬೆಳಗ್ಗೆ ಒಂದ್ಸತಿ ಬರೋದು, ಸಂಜೆ ಒಂದ್ಸತಿ ಬರೋದು, ಅಡಲ್ಟ್ ನೋಡ್ಬೇಕಾಗುತ್ತೆ, ಕಂಟಿನ್ಯೂಸ್ ಕೇರ್ ಬೇಕಾಗುತ್ತೆ. ಬರೀ ಎಕ್ವಿಪ್ಮೆಂಟ್ ನೋಡ್ತಾ ಇದ್ರೆ ಆಗಲ್ಲ, ಬರೀ ಮಾನಿಟರ್ಸ್ ನೋಡ್ತಾ ಇದ್ರೆ ಆಗುತ್ತೆ. ಮಗುನ ಸೂಕ್ಷ್ಮವಾಗಿ ನೋಡ್ಬೇಕಾಗುತ್ತೆ, ಗಮನಿಸಬೇಕಾಗುತ್ತೆ ಯಾವ ತರ ಪ್ರಾಬ್ಲಮ್ ಆಗುತ್ತೆ. ಸೊ ಈ ತರ ಫೆಸಿಲಿಟೀಸ್ ಕೊಡ್ಲಿಕ್ಕೆ ಆಸ್ಪೆಕ್ಟ್ಸ್ ಬೇಕಾದ್ರೆ ಪ್ರಾಬ್ಲಿ ಕಂಟಿನ್ಯೂಸ್ ಇಂಟೆನ್ಸಿವ್ ಕೇರ್ ಮಾನಿಟರಿಂಗ್ ಬೇಕಾಗುತ್ತೆ. ಅದಕ್ಕೋಸ್ಕರ ಸರ್ಜರಿ ಮಾಡಲಿಕ್ಕೆ ಎಲ್ಲ ಫೆಸಿಲಿಟೀಸ್ ಇದ್ದ ಕಾರಣ ಮತ್ತೆ एक्सपर्टीज. 25 वर्षाच्या युवकांना एका 30 आणि 8 वर्षांच्या स्त्रीचेर अत्याचार केला म्हणून कोणाच्या पोलिसांनी बंदीत केला. हो सतीश महिलाच्या स्त्री चौकशी पंचायत नामाज करून गेल्या वेळार घरा भितर घेऊन अत्याचार करील म्हणून त्या अत्याचार ओळख दिले स्त्रियेन आणि दोघांनी आमच्या बातमीदाराला ही माहिती दिली. ಈಗಿನ ಕಲಾವಿದರಿಗೆ ನಾವು ಈ ಪುಸ್ತಕ ಬಂತು ಅಂಚಿನಲ್ಲಿ ವಾಡದಿನಲ್ಲಿ ನಾನು ಹೇಳಂತೆ ಇನ್ನು ಬೇರೆ ಬರೋದಿಕ್ಕೆ ತುಂಬ ಇದ್ದೇನೆ
ಇತ್ತಿಲ್ಲ ಪಾಡದ ದಿನದಂತೆ ಬಚ್ಚೆ ಯಾನು ನಮಾಜಿ ಮತ್ತು ಕಲಿಗೆ ಬರುತ್ತೆ ಅದು ಪ್ರೋಗ್ರಾಮ್ ಅದಕ್ಕೆ ಫೋನ್ ಹೋಗಿತ್ತು ಅವ್ರು ಉಪ್ಪುಣಲ್ಲ ಹಿಂದೆ ಇವರು ಬರ್ತದೆ ಇವಾಗ ನಮಾಜಿ ಬರ್ತಾರೆ ಅವರ ಕೈ ಕಟ್ತಾರೆ ಹಿಂದೆ ಬರ್ತದೆ ಮಾಡಕಲ್ಲ ಬರುತ್ತೆ ಅಪ್ಪ ಇವಾಗ ಕೈ ಏರು ಏರ್ಕಣಿಗೆ ಬಾಕಿಯಿಂದ ಪಾಡಿಗೆ ಬಾಕಿ ಮುಟ್ಟು ಬರ್ತಿದ್ರು ರಸ್ತೆಯಲ್ಲಿ ಬರ್ತು ಬಂತು ನಿನ್ನ ಕಂಡಲ್ಲಿ ಒಳ್ಳೆ ಕಂಡಲ್ಲಿ ಇದೆ ಜೋಕು ಮಾಡ್ತಾರೆ ಗೊತ್ತಿದೆ ಯಾಮಾಗ್ತಾನೆ ಜೋಕು ಕಂಡು ಹಿಂಗ ಗೊಬ್ಬೆ ಒಳ್ಳೆ ಗೊಬ್ಬೆ ಬಾಡಿನಾಗ ಒಂದು ತೋರ್ಪಡಿ ಹೋಗ್ತೀವಿ ಅಲ್ಲೇ ಗೊತ್ತೇ ಬರ್ತೀವಿ ಹಿಂದೆ ನಮಗೆ ಬೊಬ್ಬರಿ ಹೋಯ್ತು ಅಲ್ಪ ಮಿತ್ರರಿಲ್ಲ ಅಂದ್ರೆ ಆಯ್ತ ಮಾಡೋದು ಬರ್ತದು ಇಂಚಿನ ಎಣ್ಣಿಕೆಯಿಂದ ಹಾಲು ಇಂಟು ಕಂಡು ಕಾಲ್ ಮಾಡ್ತೀವಿ ಇಂದು ಕಣ್ಣೀರು ಬಂದಂಗೆ ಐದು ರೂಪಾಯಿ ಕಾಲಿಗೆ ಬಂದಾಗ ಇಲ್ಲಿ ಕೇಳ ಬಂತೆ ನಿನ್ನ ಡೀಲ್ ಮಾಡ್ತೀಯ ಅನ್ನೋದು ಅಪ್ಪ ಹೆಂಗೆ ರಕ್ಷಣೆಗೆ ಜನ ಇದ್ದ ಇಲ್ಲಿ ಏನನ್ನು ಡೀಲ್ ಮಾಡ್ತಾರಲ್ಲ ಆನೆ ಕಟ್ಟಿಂಗಿರುವುದು ಅಪ್ಪ ಹೆಂಗೆ ಬರ್ಕೊಡ್ತೀವಿ ಹೆಂಗೆ ಬರ್ತದಪ್ಪ ನಾಳೆ ಇನ್ನೂ ವರ್ಷ ಕಾಣು ಅಪ್ಪ ಹೆಂಗೆ ನೀರು ಕಟ್ಟಿದ್ದೀವಿ ಮುಖ ಇಷ್ಟ ನೆರೆಗಾಲದಕ್ಕೂ ಸೇರಿದ್ರು ಐದು ರಾತ್ರಿ ನಾನು ಹೊಸಲ್ಲಿ ಒಂದು ಎಡ್ಮಿಟ್ ಬಂದಿದ್ದೆ ಆಚೆಮ್ಮ ಮತ್ತು ಮುನೀರ್ ಇಬ್ರು ಅಮಿತ್ ಈ ಇಬ್ರು ಅಲ್ಲಿ ವಾಸವಾಗಿದ್ದಾರೆ. ಅಲ್ಲಿ ಹತ್ತಿರದ ಮನೆಯಲ್ಲಿ ಇನ್ನೊಬ್ಬರು ಹತ್ತಿರ ಮನೆಗಳಿವೆ. ಹತ್ತಿರ ಮನೆಗಳಲ್ಲಿ ಇವರೊಳಗೆ ಜಗಳವಾಗಿದೆ. ಆ ಜಗಳದಲ್ಲಿ ಈ ಮಹಿಳೆಯ ಮೇಲೆ ಹಲ್ಲೆ ಮಾಡಿದ್ದಾರೆ. ಮಹಿಳೆಯ ಮೇಲೆ ಹಲ್ಲೆ ಮಾಡುವುದು ಸರಿಯಲ್ಲಂತ ನನ್ನದೊಂದು ಇದು. ನಾವು ಯಾಕೆಂದ್ರೆ ಮಹಿಳೆಯರ ಮೇಲೆ ಯಾವುದೇ ಯುವಕರಾಗಲಿ ಹುಡುಗರಾಗಲಿ ಅದು ಅವರ ಮೇಲೆ ಕೈ ಮಾಡುವಂಥದ್ದು ಬಹಳ ಶೋಚನೀಯ, ಖಂಡನೀಯ. ಅದನ್ನು ನಾವು ಖಂಡನೆ ಮಾಡ್ತಾ ಇದ್ದೇವೆ. ಯಾಕೆಂದ್ರೆ ಯಾರೇ ಮಹಿಳೆ ಆಗಲಿ ಬಡದಾಟ ಮಾಡುವಾಗಲೂ ಮಹಿಳೆಯರ ಮೇಲೆ ಹಲ್ಲೆ ಮಾಡೋದು ಅದನ್ನು ಜನವಾದಿ ಮಹಿಳಾ ಸಂಘಟನೆ ಖಂಡಿಸ್ತಾ ಇದೆ. ಯಾಕಂದ್ರೆ ಬೇರೆಯೂ ಆಗಿರ್ಬಹುದು, ಅವರ ಒಳಗಡೆ ಹತ್ತಿರದ ಮನೆಯಲ್ಲಿ ಜಗಳ ಇರಬಹುದು, ಆ ಜಗಳದ ಒಳಗಡೆ ಏನಾದರೂ ಆದರೂ ಆಗಿರ್ಬಹುದು. ಆದರೂ ಆ ಜಗಳವನ್ನು ಮಾಡುವಾಗ ಅವರ ಗಂಡಸಿನವರೊಳಗಡೆ ಜಗಳ ಇದ್ದರೆ ಮಹಿಳೆಯ ಮೇಲೆ ಹಲ್ಲೆ ಮಾಡುವುದು ಸರಿಯಲ್ಲ ಅಂತ. ನ್ಯಾಷನಲ್ ಸ್ಟೂಡೆಂಟ್ ಯೂನಿಯನ್ ಆಫ್ ಇಂಡಿಯಾ आणि MLC-झालेल्या मानक काही दिसोदाच्या सांस्कृतिक कॉलेजीच्या ऑडिटोरियममध्ये मान सन्मान केला. विविध प्रमुख हजर असले. ಮನ್ಮಥರಿ ನಮ್ಮ FDM ಹಾಸ್ಪಿಟಲ್ ನನಗೆ ಅದಕ್ಕೆ ಏನಾದರೂ ರಿಸರ್ವ್ ಕಾರ್ಯಕ್ರಮ ಮಾಡಬೇಕಂದ್ರೆ ಅದನ್ನು ಮಾಡೇ ಮಾಡಬೇಕಂತ ದೃಢ ನಿಶ್ಚಯ ಮಾಡಿಕೊಂಡಂತ ಒಬ್ಬ ನಾಯಕ ನಾವು ತಿಳ್ಕೊಳ್ಳೋದಕ್ಕೆ ಕೆಲವು ಸಾರಿ 5 ದಿವಸದ ಬಗ್ಗೆ ಒಂದು ಟೀಕೆ ಯಾಕೆಂದ್ರೆ 5 ದಿವಸದ ಒಂದು ಕ್ರಿಯಾತ್ಮಕ ಎಲ್ಲ ಕಾರ್ಯಕ್ರಮದಲ್ಲಿ ಅವರು ಕ್ರಿಯಾಶೀಲವಾಗಿರ್ತಾರೆ. ಅವರು ಎದುರು ನಿಂತ್ಕೊಂಡು ಕಾರ್ಯಕ್ರಮವನ್ನು ಮಾಡಿಕೊಂಡು ಹೋಗ್ತಕ್ಕಂಥ ಅನೇಕ ಅದು ಒಂದು ರೀತಿಯಲ್ಲಿ ಪರೋಕ್ಷವಾಗಿ ಜನರು ಮಾತಾಡ್ತಕ್ಕಂಥ ಬಹುಶಃ ನಾವು ಮಾತನ್ನು ಹೇಳಬೇಕು ಅಂತಂದ್ರೆ ಮನುಷ್ಯ ಹುಟ್ಟಿದ ನಂತರ ನಾವು ಕ್ರಿಯಾಶೀಲವಾಗಿ ನಿಂತ್ಕೊಂಡು ಸಮಾಜದಲ್ಲಿ ಗುರುತಿಸುವಂತ ವ್ಯಕ್ತಿಯಾಗಿ ಬೆಳೆಯಬೇಕು ಅನ್ನುವಂಥ ಬಯಕೆ ಪ್ರತಿಯೊಬ್ಬ ಯುವಕರಿದ್ದಾಗ ಖಂಡಿತವಾಗಿ ಸಮಾಜದಲ್ಲಿ ಕೂಡ ಬದಲಾವಣೆ ಮತ್ತು ವೈಯಕ್ತಿಕವಾದ ನಾಯಕತ್ವ ಬೆಳೆಯುವುದು ಕೂಡ ಸರ್ಕಾರಕ್ಕೆ ಇದೆ ಅಂತ ಇವ್ರ ಹೆಸರು ಪುಟ್ಟುಸ್ವಾಮಿ. ಮಗನ ಸ್ಕೂಲ್ ಫೀಸ್ಗೆ ಹಣ ಎಲ್ಲಿಂದ ಒಟ್ಟು ಮಾಡೋದು ಅಂತ ಟೆನ್ಷನ್. ಕೊನೆಗೆ ಪರಿಹಾರ ಅವ್ರ ಮನೇಲೇ ಇತ್ತು. ಭದ್ರವಾಗಿಟ್ಟಿರೋ ಚಿನ್ನವನ್ನ ಸರಿಯಾದ ಜಾಗದಲ್ಲಿ ಸರಿಯಾದ ಸಮಯದಲ್ಲಿ ಉಪಯೋಗಿಸಿದ್ರು. ಕರ್ನಾಟಕ ಬ್ಯಾಂಕ್ನ ಚಿನ್ನಾಭರಣಗಳ ಸಾಲದ ಮೇಲೆ ಕಡಿಮೆ ಬಡ್ಡಿ ದರ, ಚಿನ್ನದ ಮೇಲೆ ಅಧಿಕ ಸಾಲ, ಕ್ಷಿಪ್ರ ಮಂಜೂರಾತಿ. ಇಷ್ಟೇ ಅಲ್ಲ, ಪಡೆಯಿರಿ ಚಿನ್ನಾಭರಣಗಳ ಮೇಲೆ ಕೃಷಿ ಸಾಲ ವಿಶೇಷ ರಿಯಾಯಿತಿ ಬಡ್ಡಿ ದರದಲ್ಲಿ. ಈಗ ಥ್ಯಾಂಕ್ಸ್ ಹೇಳ್ತಿದ್ದಾರೆ ಪುಟ್ಟುಸ್ವಾಮಿ ಕರ್ನಾಟಕ ಬ್ಯಾಂಕ್ಗೆ. ಕರ್ನಾಟಕ ಬ್ಯಾಂಕ್ ನಿಮ್ಮ ಕುಟುಂಬದ ಬ್ಯಾಂಕ್, ಭಾರತದಾದ್ಯಂತ. One looks back with pride and wonder
on the transformation that has taken place at Kankanadi, from a single dispensary to a super speciality hospital, from 20 beds to 1,050 beds, from 10 health workers to over 1,500 doctors, nurses, technical staff, and over 2,000 students. Father Muller is a byword today for service and dedication, for specific burning of cancer cells at their locations. We have all precision equipments and instruments for both invasive and non-invasive surgical procedures and diagnosis, including high reduction X-ray, ultrasonic color Doppler, CT scan, and MRI machines. The operation theaters are equipped with contemporary equipment, high-tech intensive care units, neo and postnatal units, burns unit, cath lab, and cardiothoracic units are fully equipped. Our NICU is the largest in the city. The blood bank and cell separator and casualty are 24-hour services. In all, we have 32 super specialty services, including chest and allergy, de-addiction and counseling, dialysis, and mammography. February 1924, a day started to create history and wave in the banking industry. Karnataka Bank was born. Many prominent personalities served as directors, but Mr. Suryanarayan Adiga ruled successfully for several years. The whole family bank was declared as one of the most customer-friendly banks by Consumer Forum and the Ministry of Customer Affairs. Over 464 plus branches, 8 regional offices, over 200 plus ATMs and over 4,500 plus dedicated staff offers the best rate of interest, especially for the senior citizens. Come, let's listen to what the CEO and MD Mr. Jairam Bhatt has got to say. Karnataka Bank is your family bank. Mangalore's prime hospitality address invites you to experience the world of Ocean Pearl. The Sagar Ratna, the epitome of reasonability. The coral tastes the flavors of the world. The tide, quick yummy bites any time of the day. The jazz, relish to the smoothing taste of delicious cocktails. The Zade and the Pacific for big celebrations. Experience hospitality the way the world does. Experience the Ocean Pearl. नवभारत सर्कल कोडियालबाईल मंगलोर. रैतांच्या विविधतेविषयी आणि गरज समजून आणि पर्याय सोडून जिल्हाधिकारी के.व्ही. इब्राहिम आणि त्याच्या कचेरीन सर्व ರೈತಾಂಗ ಜಮತೆ ಕಾಪಿದೆ. ನಾವು ಇದಕ್ಕೆ ಕಾನೂನಲ್ಲೇ ತಿದ್ದುಪಡಿ ಹಾಕಬೇಕು. ಯಾಕಂದ್ರೆ ನಾವು ಕನ್ವೆನ್ಷನ್ ಕೇಳಿದ್ರೆ ಕೊಡದಿದ್ದರೆ ಮತ್ತೆ ಅದು ಇನ್ನೊಂದು ಕಡೆ ಸತಾಯಿಸ್ತಾರೆ ಅಂತ ಅದು ಕೂಡ ಬರ್ತದೆ. ಈ ಹಿನ್ನೆಲೆಯಲ್ಲಿ ಒಂದು ಪರಿಶೀಲನೆ ಮಾಡಬೇಕು. ಹೇಳಿ ಆಯಿತು. ಬಟ್ ಇನ್ನೊಂದು ಅಡ್ವೈಸ್, ಪೂರ್ಣ ಅಡಿಕೆ ಮೇಲೆ ನಾವು ಡಿಪೆಂಡ್ ಆಗೋದು ಬೇಡ. ಅಡಿಕೆನಲ್ಲಿ ಅಂತರ್ಕೃಷಿ ಮಾಡಿ ಕ್ರಾಪ್ ಡೈವರ್ಸಿಫಿಕೇಶನ್ ನಾವು ಮಾಡಬೇಕು. ಪೂರ್ಣ ಅಡಿಕೆ ಒಂದೇ ಅಲ್ಲ, ಬರ ಬಂದಿದೆ ರಾಜ್ಯದಲ್ಲಿ. ನಮಗೂ ಕೂಡ ಮಳೆ ಸಂದರ್ಭಕ್ಕೆ ಬಂದಿಲ್ಲ. ಕೂಲಿ ಅದು ಸ್ವಲ್ಪ ಜಾಸ್ತಿ ಕೊಟ್ಟರೆ ಅದು 100 150 200 ಮಾಡಿದ್ರೆ ₹191 ಕೊಡ್ತಾ ಇದ್ದೀವಿ. ಅಲ್ಲಲ್ಲ, ಹಣ ಅಲ್ಲ. ಒಂದು ಕುಟುಂಬಕ್ಕೆ 100 ದಿನದ ಕೂಲಿ ಅಂತ ಇದೆ ಕನಿಷ್ಠ. ಅದರೊಂದು 150 200ಕ್ಕೆ ಬರ ಡಿಕ್ಲೇರ್ ಆಗಿಲ್ಲ. ಅದು ಗ್ರೀನ್ ರಾಕ್ ಇದೆಯಲ್ಲ ಮೇಡಮ್, ಗ್ರೀನ್ ರಾಕ್ ಇದೆ, ಹಸಿರು ಬರ. ನಮ್ಗೆ ಎಲ್ಲ ಮಳೆ ಇದೆ, ಎಲ್ಲ ಇದೆ, ಆದ್ರೆ ಉತ್ಪಾದನೆ ಇಲ್ಲ. ಅದು ಬರನೇ ಗ್ರೀನ್ ರಾಕ್ ಅಂತ ನೀವು ಸ್ಪೆಷಲ್ ಆಗಿ ಸರ್ಕಾರದ ಗಮನಕ್ಕೆ ತರಬೇಕು. ಮಳೆ ಜಾಸ್ತಿಯಾಗಿ ಇಲ್ಲಿ ಬರ ಬಂದಿದೆ ಅಂತ. ಸರಿಯಲ್ಲಿ ಉತ್ತರವಾದ ನಾವು ನಮ್ಗೆಲ್ಲ ಗದ್ದೆ ಇರುದು, ಆ ಬಯಲಿಗೆ ದೊಡ್ಡ ಗದ್ದೆ ಇದೆ. ಅದೀಗ ಡ್ಯಾಮಿನಲ್ಲಿ ಹೋಗ್ತಾರಂತ ಯಾರು ನಮ್ಮ ಗದ್ದೆಯಿಂದ ಕೆಳಗಡೆ ಯಾರು ಕೃಷಿ ಮಾಡುದಿಲ್ಲ. ಈಗ ತೋಡಿಗೆ ನೀರು ಹೋಗುವ ಮಳೆಗಾಲ ಅದಕ್ಕೆ ಯಾರು ಕೊಟ್ಟು ಕೂಡ ಆಗುದಿಲ್ಲ. ಎಲ್ಲ ಬದಲೆಯಲ್ಲಿ ಎಲ್ಲ ತುಂಬಿ ಹೋಗಿದೆ. ನಾವೀಗ ಕೃಷಿ ಮಾಡಬೇಕು. ನಮಗೆ ಅವರದ್ದೆಲ್ಲ ಒಂದು ಕಿಲೋಮೀಟರ್ ತನಕ ನಾವು ಅದನ್ನು ದಂಡೆಯನ್ನು ರಿಪೇರ್ ಮಾಡಿಕೊಂಡು ಹೋಗ್ತೇವೆ. ಆದ್ರೆ ಈಗ ನಿನ್ನೆಯಿಂದ ತುಂಬಾ ಮಳೆ,
ನಮ್ಮ ಗದ್ದೆಯನ್ನು ನಾಟಿ ಆಗಿದೆ, ಅದಕ್ಕೆಲ್ಲ ಇದು ಕುಣಿಗಳಿದೆಲ್ಲ ನೀರೆಲ್ಲ ಗದ್ದೆಯಲ್ಲಿ ಹೋಗಿದೆ. ಯಾರು ಕೃಷಿ ಮಾಡಿದ್ರು? ಯಾಕಂದ್ರೆ ಅವರಲ್ಲಿ ಹೇಳಿದಾಗ ಒಬ್ಬರಲ್ಲಿ ಯಾರಾಗ ಇದ್ದಾರೆ ನೋಡಿ, ಅವರು ಸಹ ಇದ್ದಾರೆ. ಗದ್ದೆಯಲ್ಲಿ ನಮ್ಗೆ ಅದು ಲ್ಯಾಂಡ್ನಲ್ಲಿ ಮುಗಿಯಲಿ ಹೋಗ್ತದೆ, ಮತ್ತೆ ಕೃಷಿ ಮಾಡಿ ನಮ್ಗೆ ಗದ್ದೆಯಲ್ಲಿ ಏನಾದ್ರೂ ಇದು ಆಗ್ತದೆ, ಕೂಲಿಗೆ ಹೋಗ್ತಾ ಇದು ಸಮ ಆಗ್ತದೆ. ಮತ್ತೆ ಯಾಕೆ ನಾವು ಗದ್ದೆ ಮಾಡ್ಬೇಕಂತ ಈಗ ನಮ್ಗೆ ಗದ್ದೆ ಮಾಡ್ಲಿಕ್ಕೆ ನಾವು ಮಾಡಿದ್ದೇವೆ. ಈಗ ಅದನ್ನದು ಇದು ಬರುವಂತ ಪರಿಸ್ಥಿತಿ ಇಲ್ಲ. ಎಲ್ಲ ಗದ್ದೆ ಮೇರೆಯಲ್ಲಿ ಕೊಟ್ಟು ಹೋಗಿದೆ. अखिल भारत विद्यार्थी परिषद हानी कन्नूर कॉलेज वलंदूरला सरकून नोंद म्हणून जिल्हाधिकाऱ्यांच्या कचेरी मुखार आपले प्रतिभटन दाखवले. ನೀವಿಗಾಗಲೇ ನೋಡಿರೋ ಪ್ರಕಾರ ಇಲ್ಲಿ ಹಲವಾರು ವಿದ್ಯಾರ್ಥಿಗಳು ಸೇರಿದ್ದಾರೆ. ಕಾರಣ ಏನಂತ ಹೇಳಿದ್ರೆ, ಹಲವಾರು ದಿವಸಗಳಿಂದ ನಾವೀಗ ನೋಡ್ತಿರೋ ಪ್ರಸ್ತುತ ಸಮಾಜದಲ್ಲಿ ವಿದ್ಯಾರ್ಥಿಗಳನ್ನೇ ಟಾರ್ಗೆಟ್ ಆಗಿ ಇಟ್ಟುಕೊಂಡು ಮತ್ತೆ ಮತ್ತೆ ಬಲಾತ್ಕಾರ, ಅತ್ಯಾಚಾರ ಹಾಗೂ ಹಲವಾರು ಅನಾಚಾರ ಪ್ರಕರಣಗಳು ನಿರಂತರವಾಗಿ ನಡೀತಾ ಇದ್ರು ಕೂಡ ನಮ್ಮ ಏನು ಕರ್ನಾಟಕ ಸರ್ಕಾರ ಇದೆ ಯಾವುದೇ ರೀತಿಯ ಕ್ರಮವನ್ನ ಕೈಗೊಳ್ತಾ ಇಲ್ಲ. ಈ ಹಿಂದೆ ಕೆಲವು ದಿನಗಳ ಹಿಂದೆ ಸೌತಿನ ಪ್ರಕರಣ ನಡೆಯಿತು. ನಿನ್ನೆ 2 ದಿವಸಗಳಿಂದ ನಾವು ನೋಡಿರುವ ಹಾಗೆ ಏನು ರತ್ನ ಕೊಟ್ಟರು ಎನ್ನುವ ಹುಡುಗಿ ಹಾಡ ಆಗಲೇ ಅಮಾನುಷ್ಯವಾಗಿ ಹಲ್ಲೆಗೊಳಗಾಗಿ ಅವಳು ಸಾವಿಗೊಳಗಾಗಿದ್ದಾಳೆ. ಇದೇ ತರ ನಮ್ಮ ಸಮಾಜದಲ್ಲಿ ವಿದ್ಯಾರ್ಥಿಗಳ ಮೇಲೆ ಮತ್ತೆ ಮತ್ತೆ ಇಂಥ ಪ್ರಕರಣಗಳು ನಡೀತಾ ಇದೆ. ನಮ್ಮ ಪೋಷಕರು ಮುಂದೊಂದಿನ ಕಾಲೇಜ್ಗೆ ಹೋದಂತ ನನ್ನ ಮಗಳು ಅಥವಾ ನನ್ನ ಮಗ ಸೇಫಾಗಿ ಮನೆಗೆ ಬಂದಳು ಒಂದು ನಂಬಿಕೆಯನ್ನು ಕಳ್ಕೊಳ್ತಾರೆ. ಯಾರು ಕೂಡ ವಿದ್ಯಾರ್ಥಿನಿಗಾಗಿ ಮಕ್ಕಳನ್ನ ಕಾಲೇಜ್ಗೆ ಕಳಿಸೋದೇ ಇಲ್ಲ. ಇಂಥ ಪರಿಸ್ಥಿತಿ ಮೂಡ್ತದೆ. ಮತ್ತೆ ಕಾಣಿಯೂರು ಪ್ರಕರಣ ಕಾಲೇಜಿಗೆ ಏನು ಬಲವಂತವಾಗಿ ವಿದ್ಯಾರ್ಥಿಗಳನ್ನ ಕಾಣಿಯೂರಿನಿಂದ ಬೆಳಂದೂರಿಗೆ ವರ್ಗಾಯಿಸಲಿಕ್ಕೆ ಒತ್ತಾಯವನ್ನ ಹೇಳ್ತಾ ಇದ್ದಾರೆ. ರಾಜಕೀಯ ಪಕ್ಷಗಳು ನಡೆಸುವಂತ ಕುತಂತ್ರದಿಂದಾಗಿ ವಿದ್ಯಾರ್ಥಿಗಳಿಗಾಗಿ ಬಂದಿರುವಂತಹ ವಿದ್ಯಾರ್ಥಿಗಳ ಜೀವನವನ್ನ ಕಷ್ಟಗೀಡು ಮಾಡ್ತಾ ಇರುವ ಕಾರಣ ನಾವು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ನಿಂದಾಗಿ ಮಂಗಳೂರು ಘಟಕದ ಪರವಾಗಿ ಇವತ್ತು ಡಿಸಿ ಕಚೇರಿ ಎದುರು ಈ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದಾರೆ. ವಿದ್ಯಾರ್ಥಿ ಶಕ್ತಿ ಕೂಡಗಿರಿ ವಿಧಾನಸೌಧದಲ್ಲಿ ನಡೆಯುತ್ತಿದೆ ಎನ್ನುವ ಮಾತನ್ನು ಇವತ್ತು ನಾವು ಈ ಪ್ರತಿಭಟನೆಯನ್ನ ಮಿಸ್ಟರ್ ಪ್ರಸಾದ್, ನವ್ ಯು ಆಲ್ ರೈಟ್. ಬಟ್ ನಿಮ್ ಹೆಲ್ತ್ ಕಂಡೀಷನ್ ಇಂಪ್ರೂವ್ ಆಗಬೇಕು ಅಂದ್ರೆ ಪರ್ಮನೆಂಟ್ ಸೊಲ್ಯೂಷನ್ ಒಂದೇ, ಒಳ್ಳೆ ಗಾಳಿ, ಒಳ್ಳೆ ವಾತಾವರಣ ಇರೋ ಕಡೆ ಮನೆ ಮಾಡಿ. ಅಂತ ಮನೆ ಎಲ್ಲಿ ಸಿಗುತ್ತೆ ಡಾಕ್ಟರ್? ಅದು ಈ ಸಿಟಿಲಿ. ಯಾಕೆ ರೆಡ್ ಬ್ರಿಕ್ಸ್ ಫ್ಯಾಕ್ಟರಿಯ ಬಗ್ಗೆ ಕೇಳಿಲ್ವಾ? ರೆಡ್ ಬ್ರಿಕ್ಸ್ ಫ್ಯಾಕ್ಟರಿಯಾ? 2 ಎಕರೆ ವಿಶಾಲವಾದ ಜಾಗದಲ್ಲಿ 85% ಹಚ್ಚ ಹಸಿರಾದ ಓಪನ್ ಏರಿಯಾ ಇರುವಂತ ಸೂಪರ್ ಲಕ್ಸುರಿ ಅಪಾರ್ಟ್ಮೆಂಟ್. ಅದು ಕೂಡ ಮುಖ್ಯ ರಸ್ತೆ ಬದಿಯಲ್ಲೇ, ಕುಲಶೇಖರ ಚೌಕಿಲಿ. ಈಗಲೇ ಬುಕ್ ಮಾಡ್ಕೊಳ್ಳಿ. ಇಂಥ ಅಪಾರ್ಟ್ಮೆಂಟ್ ಇನ್ ಸಿಗೋಕ್ ಕಷ್ಟ ಇದೆ. ಡಾಕ್ಟರ್ ನೀವು? ನಾನು ಆಗ್ಲೇ ಬುಕ್ ಮಾಡಾಗಿದೆ. ಫಾರ್ ಎಕ್ಸ್ಕ್ಲೂಸಿವ್ ಬುಕಿಂಗ್ಸ್ ಕಾಂಟ್ಯಾಕ್ಟ್ Property Deal Marketing and Project Management Company, first floor, Netravati Complex, Red Building, near Zarodi Temple, Bangalore. For booking and more details, call 890-400-1234. Our website is www.propertydealindia.com. Property Deal Marketing and Project Management Company, the professional real estate consultants. ಸಹಕಾರದಿಂದ ಅಭಿವೃದ್ಧಿ, ಅದೇ ನಮ್ಮ ಪರಂಪರೆ. ಶತಮಾನೋತ್ಸವದತ್ತ ದಿಟ್ಟ ಹೆಜ್ಜೆ. ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ನಿಯಮಿತ. ಸಹಕಾರಿ ಕ್ಷೇತ್ರದ ವಿಶಿಷ್ಟ ಸಾಧನೆಗಳು. ಅತ್ಯುತ್ತಮ ಕಾರ್ಯನಿರ್ವಹಣೆಗಾಗಿ ಸತತ 10 ವರ್ಷಗಳಿಂದ ಅಪೆಕ್ಸ್ ಬ್ಯಾಂಕಿನಿಂದ ಪುರಸ್ಕೃತ ಬ್ಯಾಂಕ್. ಸ್ವಸಹಾಯ ಗುಂಪುಗಳ ನಿರ್ವಹಣೆಗಾಗಿ ಸತತ 9 ವರ್ಷಗಳಿಂದ ನಬಾರ್ಡ್ನಿಂದ ಪುರಸ್ಕೃತ ಬ್ಯಾಂಕ್. ಕೃಷಿ ಸಾಲದ ವಸೂಲಾತಿಯಲ್ಲಿ ಸತತ 14 ವರ್ಷಗಳಿಂದ 100% ಸಾಧನೆ. 12 ಗಂಟೆ ಎಟಿಎಂ ಸೌಲಭ್ಯ. ಮಕ್ಕಳಿಗಾಗಿ ವಿಶೇಷ ಸಂಚಯ ಠೇವಣಿ ಯೋಜನೆ. ಠೇವಣಿದಾರರಿಗೆ ವಿಮಾ ಯೋಜನೆ. ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ನಿಯಮಿತ. ಸದಾಶಿವ ಸಹಕಾರ ಸದನ, ಕೊಡಿಯಲ್ಬೈಲ್, ಮಂಗಳೂರು. No party is complete without chicken.
The only rich food with complete nutrition. Swift Nutrition Hygienic Soza Chicken. The breeding is taken care of by state-of-the-art technology. From hatching, packing, transporting, dressing and delivery. We supply as per your requirement and quantity. Remember, if it's chicken, it's Soza Chicken. The best place to order. Visit us. Soza Chicken, Kushekar Kaikamba, Mangalore. Mobile 944-8284-203. Garcia Designs, a dreamland of furniture. Decorate with exclusive range of furniture from Garcia. Now attractive variety of furniture with unique designs and ready to fit your living place. Exclusive range of furniture for ultra-modern houses and corporate offices. Have your dream design furniture. Get a new look in your office by exclusive range of office furniture. The designers offer your furniture needs under one roof. Patronize our exclusive imported furniture shop Garcia Designs at Garcia Design Complex, Vijay Church Cross Road, Vijay, Mangalore. Tejaswini Hospital and SSIOT and ISO 9001-2008 certified Shantram Shetty Institute of Orthopedics and Traumatology, 200-bedded hospital established in 2004. Specialized in neurosurgery, cardiac surgery, urology, plastic surgery, vascular surgery, has 4 ultra-unique laminar floor operation theaters which blows virus and bacteria. SSIOT, with the expertise of 38 years of Dr. Shantram Shetty, not only treats patients but also is fully fledged for accident and emergency treatment with experts in the field. SSIOT is a place for advanced technology of any joint replacement of the body. Tejaswini Hospital, Kadri Temple Road, Kadri, Mangalore. Telephone 222-5777, 222-5994, 95, 96 and 97. आताच्या पिढीके निर्मळ कसले म्हणटा हे विधान शिकोवंक NSS सुमार 70 इस्कोलांच्या 330 भुरग्यांक नेज लावची तरबेती आनी 131 आचरण म्हण आता केलो. प्रोफेसर विनीता रायन माहिती दिली आणि 5 घेतलेल्या तर भुरग्यांनी आपली भोगणा होता. ओ बेले आगे ಹೇಳ್ಕೊಂಡೆ ओ बेले बेले भैयो आगे मेल्ला मेल्ला आगे आगे मेल्ला ओ बेले बेले भैयो गंडाದ बेलेगे ಕೆಸರುದ ನಡುಟೋ ಬೇಲೆಗೆ ಬೈದೇರೆ ಇಲ್ಲಿರುವಂತಹ ಉದ್ದೇಶ ನಾಟಿ ಪದ್ಧತಿಯ ಬಗ್ಗೆ ನೇಜಿ ನಡುವಂತಹ ಕ್ರಮ ಯಾವ ರೀತಿಯಾಗಿ ನಡುವುದು ಮತ್ತೆ ಗದ್ದೆಗೆ ಇಷ್ಟು ಸಮಯ ಹೋಗದೇ ಇರುವ ಮಕ್ಕಳಿಗೆ ಕೃಷಿಯ ಬಗ್ಗೆ ಒಂದು ಜ್ಞಾನ ಮತ್ತು ಕೃಷಿಯ ಬಗ್ಗೆ ಒಂದು ಒಲವು ಮೂಡಿಸುವ ಸಲುವಾಗಿ ಒಂದು ದಿನವನ್ನಾದರೂ ಹಳ್ಳಿಯಲ್ಲಿದ್ದುಕೊಂಡು ಕೆಸರಿನಲ್ಲಿದ್ದುಕೊಂಡು ಗದ್ದೆಯಲ್ಲಿದ್ದುಕೊಂಡು ಹಳ್ಳಿಯ ಜನರೊಂದಿಗೆ ಒಡನಾಟದೊಂದಿಗೆ ಸ್ವಲ್ಪ ಮಟ್ಟಿಗಾದರೂ ಒಂದು ಕೃಷಿಯನ್ನು ಆಸಕ್ತಿ ಪಡುವಂತೆ ಒಂದು ಮೋಟಿವೇಶನ್ ಕೊಡುವ ದೃಷ್ಟಿಯಿಂದ ಈ ಒಂದು ದಿನದ ಕಾರ್ಯಕ್ರಮವನ್ನು ನೇಜಿ ನಡುವುದು ಮತ್ತೆ ಕೆಸರುಗದ್ದೆ ಓಟ ತಪ್ಪಂಗ ಇಂತಹ ವಿವಿಧ ಕಾರ್ಯಕ್ರಮಗಳೊಂದಿಗೆ ಒಂದು ದಿನದ ಗದ್ದೆಯಲ್ಲಿ ಕಳೆಯುವಂತಹ ಒಂದು ಕಾರ್ಯಕ್ರಮ ಇದು. ಎಲ್ಲರೂ ಈಗ ಕೈಗಾರಿಕೆ ಅಭಿವೃದ್ಧಿಗೋಸ್ಕರ ಅಂತ ಎಲ್ಲವನ್ನೆಲ್ಲ ಕೈಗಾರಿಕೆಗೋಸ್ಕರ ವಶಪಡಿಸಿದ್ದಾರೆ. ಅದಕ್ಕೋಸ್ಕರ ರೈತರು ಕೂಡ ಮಾಡ್ತಾ ಇದ್ದಾರೆ. ಬಟ್ ನಮ್ಗೆ ಏನ್ ಗೊತ್ತಾ, ಇದರಿಂದ ನಮ್ಗೆ ಹಳ್ಳಿಯಲ್ಲಿ ಯಾವ ಕೆಲಸ ಮಾಡ್ತಾರೆ ಇದೆಲ್ಲ ಮರೆತೇ ಹೋಗಿದೆ. ಎಲ್ಲರೂ ಈಗ ನಾವು ಕಲಿಕೆಗೆ ಸೀಮಿತ ಉದ್ಯೋಗಕ್ಕೆ ಸೇರೋದಾಗಿದೆ. ಯಾವಾಗ ಈಗ ನಮ್ಗೆ ಇಲ್ಲಿಗೆ ಬಂದಿದ್ದಾರೆ ತುಂಬ ಜನ ಕಲಿತಿದ್ದಾರೆ. ಈಗ ನಾವು ಹೇಳೋದಾದ್ರೆ ನಮ್ಗೆ ನಿಜವಾಗಿ ಪಾಠನ ಗೊತ್ತಿರಲಿಲ್ಲ, ಅಳಿಲೇ ಆಗಿದೆ ಅಂದ್ರೆ ಮತ್ತೆ ಇಲ್ಲಿ ಅಂತ ಕಲಿತಾರೆ. ಈಗ ನಾವು
ಸುಮಾರು ನಮಗೆ ಸಾಧನಗಳನ್ನು ಹೇಳಿಕೊಡ್ತಾರೆ. ಸಾಧನಗಳ ನಂತರ ಅವರು ಕುಣಿದು ಖುಷಿ ಆಯ್ತು ನನಗೆ. ಯಾಕಂದ್ರೆ ಅವ್ರು ಹೇಳಿದ್ರು ನಾವು ಇಷ್ಟವರೆಗೆ ಕುಣಿಲಿಲ್ಲ, ನಾವು ಇಂದು ಇವತ್ತು ಕುಣಿದಿದ್ದೇವೆ, ತುಂಬಾ ಖುಷಿ ಆಯ್ತು. ನಾವು ಇಲ್ಲಿ ಬಂದರೆ ನಮ್ಗೆ ಎಷ್ಟು ಖುಷಿ ಆಯ್ತು ಅಂತ ಹೇಳಿದ್ರೆ ನಮ್ಗೆ ನಮ್ಮ ಮನೆಯಲ್ಲೆಲ್ಲ ಇದು ಇರುವುದಿಲ್ಲ. ಮತ್ತೆ ಇಲ್ಲಿ ಬಂದು ಕಲ್ತ್ರೆ ನಮ್ಗೆ ಇದರಿಂದ ನಮ್ಮ ಮನೆಯಲ್ಲಿ ನಮ್ಮ ಮನೆ ಪಕ್ಕದಲ್ಲಿ ಈಗ ಆಳುಗಳೆಲ್ಲ ಸಿಗುದು ಕಮ್ಮಿ. ಹಾಗಾಗಿ ನಾವು ನಟ್ಟು ಅದನ್ನು ಅವರಿಗೆ ಸಹಕರಿಸಬಹುದು. ಆಮೇಲೆ ಇನ್ನೊಂದು ಏನಂತ ಹೇಳಿದ್ರೆ ಇದು ಕೆಸರುಗದ್ದೆಗೆ ಇಳಿಯದಿದ್ದವರು ಸುಮಾರು ಜನ ಇದ್ದಾರೆ. ಅದರಿಂದ ಅಂದ್ರೆ ಆರೋಗ್ಯ ಸಮಸ್ಯೆ, ಕಾಲಿಗೆಲ್ಲ ಏನಾದ್ರೂ ರೋಗ ಎಲ್ಲ ಅಂಟ್ಕೊಂಡ್ಬಿಟ್ಟಿದೆ, ಅದೆಲ್ಲ ಹೋಗುತ್ತೆ ಈಗ ಕೆಸರುಗದ್ದೆಯಲ್ಲಿ ಇಳಿದ್ರೆ. ಆಮೇಲೆ ಮತ್ತೊಂದು ಏನು ನಮ್ಗೆ ಇದರಿಂದ ಹೊಸ ಹೊಸ ಜಾನಪದ ಪದಗಳೆಲ್ಲ ನಮ್ಗೆ ಗೊತ್ತಾಗ್ತದೆ. ಹಾಗಾಗಿ ನಮ್ಮ ಮನೆಯಲ್ಲಿ ಮುಂದಿನ ಜನರೇಷನ್ಗೆ ಇದೆಲ್ಲ ಅಂದ್ರೆ ಅಲ್ಲೇ ನಾಶ ಆಗಿ ಹೋಗುತ್ತೆ. ಅದಕ್ಕೆ ಅದನ್ನು ಮುಂದುವರಿಸಬೇಕಂತ ಇದ್ರೆ ನಾವು ಈ ರೀತಿ ಎಲ್ಲ ಬೇರೆ ಅಂದ್ರೆ ಇದರಲ್ಲಿ ಪೇಟೆ ಬದಿಯೆಲ್ಲ ಬರ್ತಾರೆ. ಹಾಗಾಗಿ ಅದರಿಂದ ಎಲ್ಲರಿಗೂ ಗೊತ್ತಾಗ್ತದೆ ಹೇಗೆ ನಡಬೇಕು ಇದೆಲ್ಲ ಅಂತ. तुमचं मला एक वेळ आमच्या खातीर करतील, तुमकां देव बरें करूं. येवच्या आपल्या विवेक कोबऱ्या संगे परत पडल्या, तेजो पर्यंत देव बरें करूं.